ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಶಾರದಾಗೆ ಜ್ಯೋತಿಕಾ ತುಂಬ ಅವಮಾನ ಮಾಡ್ತಾಳೆ. ಅದು ಏನೇನು ಹೇಳಿದಾಳೆ ಅಂತ ತಿಳ್ಕೊಬೇಕು ಅಂದರೆ ಈ ಸಂಚಿಕೆನ ಕೊನೆ ತನಕ ನೋಡೋಣ. ನಿಶ್ಚಿತಾರ್ಥ ನಿಂತ್ಬಿಟ್ಟು ಎಲ್ಲರೂ ಬೇಜಾರು ಮಾಡಿಕೊಂಡು ಹೋಗಿರ್ತಾರೆ. ಒಬ್ಬೊಬ್ಬರು ನನ್ನ ಕಡೆ ಹೋಗಿರ್ತಾರೆ. ಈ ಕಡೆ ಸಿದ್ದು ಅಮ್ಮ ಸಿದ್ದುಗೆ ಹೇಳ್ತಾ ಇರ್ತಾರೆ, ನೀನು ಯಾಕೋ ಹೀಗೆ ಮಾಡಿದೆ, ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಮಾಡಿರೋದ್ರಿಂದ ಅಣ್ಣಂಗೆ, ಅತ್ತಿಗೆಗೆ, ಜ್ಯೋತಿಕಾಗೆಲ್ಲ ಎಷ್ಟೊಂದು ನೋವಾಗಿರಲ್ಲ. ಅಲ್ಲಿ ನಾವು ಅಷ್ಟೊಂದು ಜನ ಇದ್ವಿ ಶಾರದಾನ ಕಾಪಾಡೋದಕ್ಕೆ. ನಾವು ಏನಾದರೂ ಮಾಡಿ ಅವಳನ್ನು ಕಾಪಾಡ್ತಿದ್ವಿ. ನೀನು ಹೋಗಿ ಕಾಪಾಡೋ ಅವಶ್ಯಕತೆ ಏನಿತ್ತು? ಎಂಗೇಜ್ಮೆಂಟ್ನ ನಿಲ್ಲಿಸ್ಕೊಂಡು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಬೈತಾರೆ. ಮಾನವೀಯತೆಯಿಂದ ಅಲ್ಲಿ ಕಾಪಾಡಿದ್ದು ತಪ್ಪ ಅಮ್ಮ? ನಾನು ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊತಾ ನಿಂತ್ಕೊತಾ ಇರಬೇಕಿತ್ತ? ಅಲ್ಲಿ ಶಾರದಾ ಅವರಿಗೆ ಬೆಂಕಿ ಅಪಘಾತ ಆಗಿದ್ದಾಗ ಅಂತ ಹೇಳ್ತಾರೆ. ಹೌದು ಕಣು, ನೀನು ಮಾನವೀಯತೆ ತೋರಿದ್ದು ತಪ್ಪಲ್ಲ, ಆದರೆ ನೀನು ಸಮಯ ಸಂದರ್ಭ ಎಲ್ಲನೂ ನೋಡಬೇಕು. ಯಾರಿಗೆ ನೀನು ಮಾಡೋ ಕೆಲಸದಿಂದ ನೋವಾಗುತ್ತೆ ಎಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಇವತ್ತು ನೀನು ಮಾಡಿದ ಕೆಲಸ ತಪ್ಪೇ ಅಂತ ಹೇಳಿಬಿಟ್ಟು ಅವನಿಗೆ ಬೈತಾರೆ. ಹಾಗೆ ಹೋಗು, ಜ್ಯೋತಿಕಾ ಹತ್ರ ಕ್ಷಮೆನಾದರೂ ಕೇಳು. ನೀನು ಅವಳನ್ನು ಮಾತು ಕೂಡ ಆಡಿಸಿಲ್ಲ. ಹೆಣ್ಮಕ್ಳನ್ನ ಮನ ನೋಯಿಸಬಾರ್ದು ಕಣೋ, ಅವಳನ್ನು ಸಮಾಧಾನ ಮಾಡು ಹೋಗು ಅಂತ ಹೇಳಿಬಿಟ್ಟು ಸಿದ್ದುನ ಬೈದು ಕಳಿಸ್ತಾರೆ. ಇಲ್ಲಿ ಶಾರದಾ ಸುಮಿತ್ರಾ ಮತ್ತು ದಶರಥ ಅವ್ರ ಹತ್ರ ಬಂದುಬಿಟ್ಟು, ಇಲ್ಲಿವತ್ತು ನಡೆದಿದ್ದಕ್ಕೆಲ್ಲ ನಾನೇ ಕಾರಣ. ಈ ಎಂಗೇಜ್ಮೆಂಟ್ ನಿಂತೋಗಿರೋದಕ್ಕೆ ನನ್ನಿಂದನೇ ನಿಂತೋಯ್ತು. ನಾನು ಹೋಗಿ ಆ ದೀಪದ ಹತ್ರ ನಿಂತಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿಬಿಟ್ಟು ಹೋಗಿ ಬೇಡ್ಕೋತಾಳೆ. ಆಗ ಸುಮಿತ್ರಾ, ಅಯ್ಯೋ ಹುಚ್ಚಿ, ಇದು ನಿನ್ನಿಂದ ಆಗಿದ್ದಲ್ಲ, ನೀನು ಯಾಕೆ ಅನ್ಕೋತೀಯ ಹಾಗೆಲ್ಲ? ಇದೊಂದು ಏನೋ ಘಟನೆ ಆಗಬೇಕಿತ್ತು, ಆಯಿತು ಅಷ್ಟೇ. ನೀನು ಬೇಕು ಅಂತ ಮಾಡಿದ್ದಲ್ಲ. ನೀನು ಎಂಥವಳು ಅಂತ ನಮಗೆ ಗೊತ್ತು. ನಿನ್ನಿಂದ ಆಗಿದ್ದು ಅಂತ ಹೇಳಿ ಯೋಚನೆ ಮಾಡೋದನ್ನು ಬಿಟ್ಬಿಡು ಮೊದಲು ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಸುಮಿತ್ರಾ. ಹಾಗೆ ದಶರಥ ಕೂಡ ಹೇಳ್ತಾನೆ, ಹೌದಮ್ಮ, ನಿನ್ನಿಂದ ಆಗಿದ್ದಲ್ಲ. ಇದೆಲ್ಲ ಸಣ್ಣ ಪುಟ್ಟ ಕಾರಣಗಳು. ಜ್ಯೋತಿಕಾ ಸಿದ್ದುನ ಬೇರೆ ಮಾಡೋಕ್ಕಾಗಲ್ಲ. ಜ್ಯೋತಿಕಾ ಸಿದ್ದು ಗಂಡ ಹೆಂಡತಿ ಅಂತ ಹೇಳಿ ಯಾವತ್ತೂ ನಿರ್ಧಾರ ಆಗಿದೆ. ಅದು ಯಾವತ್ತಿಗೂ ತಪ್ಪೋದಿಲ್ಲ. ಅವರಿಬ್ಬರೇ ಯಾವತ್ತಿದ್ರೂ ಗಂಡ ಹೆಂಡತಿ ಆಗೋರು ಅಂತ ಹೇಳಿಬಿಟ್ಟು ದಶರಥ ಹೇಳ್ತಾನೆ. ನೀವು ಎಷ್ಟೇ ಹೇಳಿದ್ರೂ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಇವತ್ತು ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿಬಿಟ್ಟು ಮತ್ತೆ ನನ್ನನ್ನು ದೂಷಿಸ್ಕೊತಾಳೆ. ಆಗ ದಶರಥ ಅವರ ಅಪ್ಪನ ಬಂದುಬಿಟ್ಟು, ನೋಡಮ್ಮ, ಈ ಥರ ಆಗಬೇಕು ಅಂತ ಹೇಳಿ ಇತ್ತು, ಅದು ಆಯಿತು ಅಷ್ಟೇ. ಇದು ನನ್ನಿಂದನೇ ಆಗಿದ್ದು, ಅವರಿಂದನೇ ಆಗಿದ್ದು ಅಂತ ಹೇಳಿ ಅಂದ್ಕೊಳ್ತಿರೋದ್ರಲ್ಲಿ ಯಾವುದೇ ಥರ ಸಮಸ್ಯೆಗಳು ಪರಿಹಾರ ಆಗೋ ಥರ ಕಾಣಿಸೋದಿಲ್ಲ. ಹಾಗಾಗಿ ನೀನು ನಿನ್ನನ್ನು ದೂಷಿಸ್ಕೊಳ್ಳೋದೇ ಬಿಡು. ನಾವೀಗ ಮತ್ತೆ ಪರಿಹಾರ ಪೂಜೆ ಮಾಡಿ ಮತ್ತೆ ಎಂಗೇಜ್ಮೆಂಟ್ನ ಅದ್ದೂರಿಯಾಗಿ ಮಾಡಿದ್ರಾಯ್ತು ಅಂತ ಹೇಳ್ತಾರೆ. ಸರಿ, ನಾನು ಇಷ್ಟೆಲ್ಲ ಆಗಿದ್ದಕ್ಕೆ ಜ್ಯೋತಿಕಾ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾಳೆ. ಕ್ಷಮೆನ ಆಮೇಲೂ ಕೇಳ್ಬೋದು, ಮೊದಲು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ದೇವರಿಗೆ ತುಪ್ಪದ ದೀಪ ಹಚ್ಚು ಅಂತ ಹೇಳಿಬಿಟ್ಟು ಸುಮಿತ್ರಾ ಅವಳನ್ನು ಕಳಿಸ್ತಾರೆ. ಇಲ್ಲಿ ಸಿದ್ದು ಜ್ಯೋತಿಕಾನ ಮಾತಾಡ್ಸೋದಕ್ಕೆ ಬಂದಿರ್ತಾನೆ. ಅಲ್ಲಿ ಜ್ಯೋತಿಕಾ ಬಂದ ತಕ್ಷಣ, ಸಿದ್ದು ತುಂಬ ಖುಷಿ ಪಡಬೇಡ, ತುಂಬ ಖುಷಿ ಆಗ್ತಾ ಇರಬೇಕಲ್ವ ನಿನಗೆ ಅಂತ ಹೇಳಿಬಿಟ್ಟು ಬೈತಾಳೆ. ಜೋ ಏನು ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ನಿಂಗೆ ಮೊದಲೇ ಎಂಗೇಜ್ಮೆಂಟ್ ಅಂದರೆ ಇಷ್ಟ ಇರಲಿಲ್ವಲ್ಲ, ಈಗ ಎಂಗೇಜ್ಮೆಂಟ್ ನಿಂತೋಯ್ತು, ತುಂಬ ಖುಷಿಯಾಗಿರಬೇಕಲ್ಲ. ನಿಂತೋಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಒಂದು ತಿಳ್ಕೊ, ನಾನು ನಿನ್ನನ್ನೇ ಮದುವೆ ಆಗೋದು, ಏನೇ ಆದರೂ ಸರಿ. ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಜೋ ಹಿಂಗೆ ಆಡ್ತಿದೀಯಾ ಅಂತ ಕೇಳ್ತಾನೆ. ನೀನು ತುಂಬ ಬದಲಾಗಿದೆಯಾ ಕಣೋ ಅಂತ ಹೇಳ್ತಾರೆ. ನೀನು ಅಷ್ಟೇ, ನೀನು ಮೊದಲಿನ ಹಾಗಿಲ್ಲ, ನಾನು ತುಂಬ ಬದಲಾಗಿದೆಯಾ, ನಾನು ಹೇಳಿದ್ದಕ್ಕೆಲ್ಲ ಅಪಾರ್ಥ ಮಾಡ್ಕೋತಿದ್ಯಾ ಅಂತ ಹೇಳ್ತಾರೆ. ಓ, ಈಗ ಹೊಸದಾಗಿ ವಾದ ಬೇರೆ ಮಾಡೋದು ಕಲ್ತಿದ್ಯಾ ಅಂತ ಹೇಳಿಬಿಟ್ಟು ಮತ್ತೆ ಬೈತಾಳೆ ಸಿದ್ದುಗೆ. ನೀನು ಏನೇ ಮಾಡಿದರೂ ಸರಿ, ನಾನು ನಿನ್ನನ್ನೇ ಮದುವೆ ಆಗೋದು, ನೀನು ನನ್ನನ್ನೇ ಮದುವೆ ಆಗಬೇಕು, ನಿನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ದೀಪು ಮತ್ತು ಶಾರದಾ ಕೂತ್ಕೊಂಡು ಇರ್ತಾರೆ. ದೀಪು ಅವಳಿಗೆ ಕೈಗೆ ಆಯಿಂಟ್ಮೆಂಟ್ ಹಚ್ತಾ ಇರ್ತಾಳೆ. ಅಮ್ಮ, ತುಂಬ ನೋವಾಗ್ತಾ ಇದೆಯಾ, ನಾನು ಉಫ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲ ದೀಪು, ಇವತ್ತು ನಡೆದಿರೋದಕ್ಕೆಲ್ಲ ನಾನೇ ಕಾರಣ. ನಾನು ಹೋಗಿ ಜ್ಯೋತಿಕಾ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾಳೆ. ನೋಡಿದರೆ ಬಾಗಿಲಲ್ಲಿ ಜ್ಯೋತಿಕಾನೇ ನಿಂತಿರ್ತಾಳೆ. ಜ್ಯೋತಿಕಾ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇವತ್ತು ನಡೆದಿದ್ದಕ್ಕೆ ನಾನೇ ಕಾರಣ. ನಾನು ಇರಲಿಲ್ಲ ಅಂದಿದ್ದರೆ ಎಲ್ಲ ಸರಿ ಹೋಗ್ತಾ ಇತ್ತು ಅಂತ ಹೇಳಿಬಿಟ್ಟು ಕ್ಷಮೆ ಕೇಳ್ತಾಳೆ. ಆಗ ಜ್ಯೋತಿಕಾ ಚಪ್ಪಾಳೆ ತಟ್ತಾ, ವಾವ್ ಶಾರದಾ, ವಾವ್, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯಾ, ಎಂಥ ಬ್ಲಾಕ್ ಬಸ್ಟರ್ ಆ್ಯಕ್ಟಿಂಗ್ ನಿಂದು, ಅವಾರ್ಡ್ ವಿನ್ನಿಂಗ್ ಆ್ಯಕ್ಟಿಂಗ್ ನಿಂದು ಅಂತ ಹೇಳಿಬಿಟ್ಟು ಬೈತಾಳೆ. ಜ್ಯೋತಿಕಾ ಅವರೇ, ಏನು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸಿದ್ದು ನಂದು ಎಂಗೇಜ್ಮೆಂಟ್ ನಿಲ್ಲಬೇಕು ಅನ್ನೋದು ನಿನ್ನ ಆಸೆ ಆಗಿತ್ತಲ್ಲ, ಅದ್ರ ಪ್ರಕಾರನೇ ಎಂಗೇಜ್ಮೆಂಟ್ ನಿಂತೋಯ್ತು. ಈಗ ಬೇರೆ ಥರ ನಾಟಕ ಮಾಡ್ತಾ ಇದೆಯಾ, ನಿನಗಿದೇ ತಾನೇ ಬೇಕಾಗಿದ್ದಿದ್ದು ಅಂತ ಹೇಳಿಬಿಟ್ಟು ಶಾರದಾಗೆ ಅವಮಾನ ಮಾಡ್ತಾಳೆ. ಜ್ಯೋತಿಕಾ ಅವರು ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿದ್ರೂ ಕೇಳಲ್ಲ. ಇದು ನಿಂದಲ್ಲ ಕಣೆ ತಪ್ಪು, ನಿನ್ನ ವಯಸ್ಸಿಂದು.
ಸಿದ್ದು ಥರ ಸುಂದರವಾಗಿರೋ ಹುಡುಗರು ಅಲ್ಲಿ ನಿನ್ನ ಹಿಂದೆ ಮುಂದೆ ಸುತ್ತಾ ಇದ್ದರೆ ಅಂಥವ್ರು ನಿನಗೆ ಬೇಕು ಅಂತ ಹೇಳಿ ಅನಿಸುತ್ತೆ ಅಲ್ವಾ ಅಂತ ಹೇಳ್ತಾರೆ. ಈ ಚಿಕ್ಕ ವಯಸ್ಸಲ್ಲಿ ಗಂಡನ ಬೇರೆ ಬಿಟ್ಟಿದೀಯಾ, ಈ ಥರ ಇದ್ದಾಗ ಸುಂದರವಾದ ಹುಡುಗರಿದ್ದಾಗ ಬೇಕು ಅಂತ ಹೇಳಿ ಅನಿಸೋದು ಸಹಜನೇ. ಅದಕ್ಕೆ ನೀನು ಹೀಗೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿ ತುಂಬ ಅಸಹ್ಯವಾಗಿ ಮಾತಾಡ್ತಾಳೆ. ಜ್ಯೋತಿಕಾ ಅವರೇ, ನನ್ನ ಬಗ್ಗೆ ಏನಾದರೂ ಮಾತಾಡಿ, ಎಂಗೇಜ್ಮೆಂಟಿಂದ ನಾನು ತಪ್ಪೋಯ್ತು ಅಂತ ಹೇಳಿದ್ರೂ ಪರವಾಗಿಲ್ಲ, ಆದರೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ, ನಡತೆ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಾನು ಹೀಗೆಲ್ಲ ಮಾಡೋ ಹುಡುಗಿ ಅಲ್ಲ. ನಿಮ್ಮ ಬಗ್ಗೆ ಯಾವತ್ತೂ ನಾನು ಕೆಟ್ಟದಾಗಿ ಕನಸಲ್ಲಿ ಕೂಡ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾಳೆ. ಮುಚ್ಚು ಬಾಯಿ ಸಾಕು, ನಿಂದೆಲ್ಲ ನಾಟಕ ನನಗೆ ಗೊತ್ತು. ನಿಮ್ಮಂಥವ್ರ ಬುದ್ಧಿಯೇ ಇಷ್ಟು. ಶ್ರೀಮಂತ ಹುಡುಗರ ಹಿಂದೆ ಮುಂದೆ ಸುತ್ತೋದು, ಅವ್ರನ್ನ ಬಲೆಗೆ ಹಾಕೊಳ್ಳೋದು, ಆಮೇಲೆ ಮದುವೆ ಆಗೋದು. ಏನೋ ನನ್ನ ಡ್ಯಾಡ್ನ ಕಾಪಾಡಿದೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರೆ ಆಮೇಲೆ ಅವರನ್ನೇ ಕಾಪಾಡಿದ್ದೀನಿ ಅಂತ ಹೇಳಿಬಿಟ್ಟು ಸಿದ್ದುನೇ ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳೋದು. ಹಿಂಗೆ ಕೇಳಿದ್ರೂ ಯಾವುದೇ ತಪ್ಪಿಲ್ಲ ಬಿಡು ಅಂತ ಹೇಳಿಬಿಟ್ಟು ಶಾರದಾಗೆ ತುಂಬ ಅವಮಾನ ಮಾಡ್ತಾಳೆ. ಅಷ್ಟೊತ್ತಿಗೆ ದೀಪು ಅಲ್ಲಿಗೆ ಬರ್ತಾಳೆ. ದೀಪು ಇದ್ದಾಳೆ, ಅವಳ ಮುಂದೆ ಇದೆಲ್ಲ ಮಾತನಾಡೋದು ಬೇಡ ಅಂತ ಹೇಳಿದೆ. ಕೇಳಿದ್ರು, ಯಾರಿದ್ರೆ ನಿನಗೇನು, ಅವಳಿಗೂ ಗೊತ್ತಾಗಲಿ ಅಂತ ಹೇಳಿ ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತ ಜ್ಯೋತಿಕಾ ಬೈತಾಳೆ. ದೀಪು ಪುಟ್ಟ ನೀನು ಹೋಗು ಅಂತ ಹೇಳಿಬಿಟ್ಟು ಮತ್ತೆ ಬಾಗಿಲು ಹಾಕ್ತಾಳೆ ಶಾರದಾ. ಅದಾದಮೇಲೆ ನೋಡಿ ಜ್ಯೋತಿಕಾ ಅವರೇ, ಹಾಗಲ್ಲ ಅಂತ ಮತ್ತೆ ಹೇಳಕ್ಕೆ ಹೋಗ್ತಾಳೆ. ನೀನೇನು ಮಾತಾಡಬೇಡ, ನಿನ್ನ ಪ್ಲ್ಯಾನ್ ಮುಂಚೆನೇ ಗೊತ್ತು. ದೀಪುನ ಫಸ್ಟು ಸಿದ್ದುಗೆ ಕ್ಲೋಸ್ ಆಗು ಅಂತ ಹೇಳಿ ಬಿಡೋದು, ಆಮೇಲೆ ನಿಧಾನಕ್ಕೆ ನೀನು ಕ್ಲೋಸ್ ಆಗಿ ಸಿದ್ದುನ ಬುಟ್ಟಿಗೆ ಹಾಕ್ಕೊಳ್ಳೋದು. ಇದೇ ನಿನ್ನ ಪ್ಲ್ಯಾನ್, ನನಗೆ ಗೊತ್ತು. ಆ ಸಿದ್ದು ಚಾಕ್ಲೇಟು, ಬುಕ್ಸು, ಆಟದ ಸಾಮಾನೆಲ್ಲ ತಂದು ಕೊಟ್ಟಾಗ ಖುಷಿಯಿಂದ ಇಸ್ಕೊತಾ ಇದ್ರಿ, ಅವಾಗೆಲ್ಲೋಗಿತ್ತು ನಿನ್ನ ಬುದ್ಧಿ ಅಂತ ಹೇಳಿ ಬೈತಾಳೆ. ನಾನು ದೀಪುಗೆ ಆಲ್ರೆಡಿ ಹೇಳಿದ್ದೀನಿ, ಅವ್ರ ಜೊತೆ ಸೇರಬೇಡ, ಅವ್ರು ಕೊಟ್ಟಿದ್ದೇನು ಇಸ್ಕೋಬೇಡ ಅಂತ ಬೈದಿದ್ದೀನಿ ಕೂಡ ಅಂತ ಹೇಳ್ತಾರೆ. ನಿಂದು ಒಂಥರ ಬುದ್ಧಿ ಬಿಡು, ಆ ಕಡೆನೂ ಹೇಳ್ತೀಯ ಈ ಕಡೆನೂ ಹೇಳ್ತೀಯ, ನಿನ್ನ ಬುದ್ಧಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ತುಂಬ ಕೆಟ್ಟದಾಗಿ ಮಾತಾಡ್ತಾಳೆ. ನಿಮಗೆ ನಮ್ಮ ಬಗ್ಗೆ ಏನಾದರೂ ಕೋಪ ಇದ್ದರೆ ಹೇಳಿ, ನಾವು ನಮ್ಮಿಂದ ತೊಂದರೆ ಆಗ್ತಿದೆ ಅಂದರೆ ಹೇಳಿ, ನಾವು ಮನೆ ಬಿಟ್ಟೇ ಹೊರಟೋಗ್ತೀವಿ, ಹೀಗೆಲ್ಲ ನಮ್ಮ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾಳೆ. ಹೌದು, ನೀನು ನಿನ್ನ ಮಗಳು ಇಲ್ಲಿಂದ ಹೊರಟೋಗಿ, ಆಗಲೇ ನಮ್ಮಿಬ್ಬರು ಮದುವೆ ಆಗೋದು, ನಮ್ಮ ಎಷ್ಟೋ ವರ್ಷದ ಕನಸನ್ನು ಹಾಳು ಮಾಡಿದ್ಯಾ ನೀನು ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಕಳಿಸ್ತಾ ಹೋಗ್ತಾಳೆ ಅವಳು. ಇಲ್ಲಿ ಬೆಳಗಾಗುತ್ತೆ. ಸುಮಿತ್ರಾ ಪೂಜೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಬಂದುಬಿಟ್ಟು ತುಂಬ ಬೇಜಾರಲ್ಲಿ ಇರ್ತಾಳೆ. ನಿನ್ನೆ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೂ ನೀನು ಹೀಗೆಲ್ಲ ಅಳೋ ಹುಡುಗಿ ಅಲ್ವಲ್ಲ, ಗಟ್ಟಿಗಿತ್ತಿ ನೀನು, ಯಾರಾದರೂ ಏನಾದರೂ ಅಂದ್ರ ನಿಂಗೆ ಅಂತೆಲ್ಲ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಕಣ್ಣು ಒರೆಸ್ಕೊತಾಳೆ. ನಾನು ದೀಪು ಇಲ್ಲಿರೋದ್ರಿಂದನೇ ಎಲ್ಲ ತೊಂದರೆಗಳು ಬರ್ತಾ ಇದೆ, ನಾನು ದೀಪು ಮನೆ ಬಿಟ್ಟು ಹೋಗಬೇಕು ಅಂತ ಅನ್ಕೋತಾ ಇದ್ದೀವಿ ಅಂತ ಸುಮಿತ್ರಾಗೆ ಹೇಳ್ತಾರೆ. ಸುಮಿತ್ರಾ ಶಾಕ್ ಆಗ್ತಾರೆ. ಸುಮಿತ್ರಾ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಶಾರದಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲಿ ಸಿದ್ದುಗೂ ಕೂಡ ಹೋಗ್ಬಿಟ್ಟು ದೀಪು ಹೇಳ್ತಾಳೆ, ಫ್ರೆಂಡ್ ಇನ್ಮೇಲೆ ನಾನು ನಿನಗೆ ಸಿಗಲ್ವಲ್ಲ, ಅದಕ್ಕೆ ನಿನಗೆ ಮಾತಾಡ್ಸೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳ್ತಾರೆ. ಸಿಗಲ್ವಾ, ಯಾಕೆ ಅಂತ ಹೇಳ್ತಾರೆ. ನಿನ್ನೆ ಜ್ಯೋತಿಕಾ ಅಕ್ಕ ಬಂದುಬಿಟ್ಟು ಅಮ್ಮನಿಗೆ ತುಂಬ ಬೈದರು, ನಾವಿಬ್ಬರು ಮನೆ ಬಿಟ್ಟು ಹೋಗಬೇಕಂತೆ, ನಿನ್ನೆ ಆಗಿದ್ದಕ್ಕೆಲ್ಲ ನಾವೇ ಕಾರಣ ಅಂತೆ, ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ದೀಪು ಸಿದ್ದುಗೆ ಹೇಳ್ತಾಳೆ. ಜ್ಯೋತಿಕಾ ನಡವಳಿಕೆಯಿಂದ ಸಿದ್ದುಗೆ ತುಂಬ ಕೋಪ ಮತ್ತು ಬೇಜಾರು ಬರುತ್ತೆ. ಆದರೆ ಯಾರು ಜ್ಯೋತಿಕಾನ ಸಮಾಧಾನ ಮಾಡಿ ಶಾರದಾ ಮತ್ತು ದೀಪು ಮನೆ ಬಿಟ್ಟು ಹೋಗೋದನ್ನು ತಡೀತಾರೆ ಅಂತ ಹೇಳಿ ನಾವು ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.